ಒಂದೊಂದೇ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಕಲಬುರಗಿಯಲ್ಲಿ ಶಾಲಾ ಶಿಕ್ಷಕಿ ಜ್ಯೋತಿ ಕೊಲೆ ಪ್ರಕರಣದಲ್ಲಿ ಆರೋಪಿ ಅಮರ್ ಕುಡ್ಡಳ್ಳಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಜ್ಯೋತಿ ಬಳಿ 14 ಲಕ್ಷ ಸಾಲ ಪಡೆದಿದ್ದ ಅಮರ್ ಹಣ ವಾಪಸ್ ಕೊಡುವಂತೆ ಜ್ಯೋತಿ ಪೀಡಿಸ್ತಾ ಇದ್ಲು. ಹೀಗಾಗಿ ಜ್ಯೋತಿಯನ್ನ ಕೊಲೆಗೈದು ಸುಟ್ಟು ಹಾಕಿದ್ದಾನೆ. ತಾಂತ್ರಿಕ ಸಾಕ್ಷ್ಯ ಆಧರಿಸಿ ಹಂತಕನ ಪತ್ತೆ ಹಚ್ಚಿ ಕಮಲಾಪುರ ಠಾಣೆ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಇನ್ನು ಜ್ಯೋತಿ ಜೊತೆಗೆ ಅಮರ್ ಅನೈತಿಕ ಸಂಬಂಧ ಇಟ್ಕೊಂಡಿದ್ದ ಎಂಬ ಶಂಕೆ ವ್ಯಕ್ತಪಡಿಸಲಾಗಿದೆ. ಬಳ್ಳಾರಿ ಜೈಲಿನಲ್ಲಿ ಕೈದಿಗಳು ಜೈಲಿನ ಸಿಬ್ಬಂದಿಯೊಂದಿಗೆ ಗಲಾಟೆ ಮಾಡಿಕೊಂಡಿದ್ದಾರೆ. ಜೈಲರ್ ಅಶೋಕ್ ಹೊಸಮನಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಅಲ್ತಾಫ್, ರಶೀದ್, ವಿನೋದ್, ಸಲೀಂ ಮತ್ತು ರಾಜು ಎಂಬ ಕೈದಿಗಳ ಬಿಡಿ ವಿಚಾರದಲ್ಲಿ ಜಗಳ ತೆಗೆದಿದ್ದಾರೆ. ಕೈದಿಗಳು ಸಣ್ಣ ವಿಚಾರವನ್ನ ದೊಡ್ಡದು ಮಾಡಿ ಹಲ್ಲೆಗೆ ಮುಂದಾಗಿದ್ದಾರೆ. ಕೈಗೆ ಮತ್ತು ಕುತ್ತಿಗೆ ಭಾಗಕ್ಕೆ ಸ್ವಲ್ಪ ಪೆಟ್ಟು ಬಿದ್ದಿದೆ ಎಂಬ ಮಾಹಿತಿ ದೊರೆತಿದೆ. ಇನ್ನು ಪೊಲೀಸರು ತೆರಳಿ ಪರಿಸ್ಥಿತಿ ತಿಳಿಗೊಳಿಸಿದ್ದಾರೆ. ಮಾಣಿಕ್ಯಧಾರದಲ್ಲಿ ಕೇರಳ ಮೂಲದ ಬಾಲಕಿ ನಾಪತ್ತೆ ಪ್ರಕರಣದ ಬಗ್ಗೆ ಪೊಲೀಸ್ ವರಿಷ್ಠಾಧಿಕಾರಿ ಜಿತೇಂದ್ರ ಕುಮಾರ್ ಮಾಹಿತಿ ನೀಡಿದ್ದಾರೆ. ಯುವತಿ ನಾಪತ್ತೆ ಕುರಿತು ಪ್ರಕರಣ ದಾಖಲಾಗಿದ್ದು ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಎಲ್ಲ ಆಯಾಮಗಳಲ್ಲೂ ತನಿಖೆ ಚುರುಕುಗೊಳಿಸಲಾಗಿದೆ. ರಸ್ತೆಯಲ್ಲಿರುವ ಸಿಸಿಟಿವಿಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಹಲವು ತಂಡಗಳು ಕಾರ್ಯಾಚರಣೆ ನಡೆಸ್ತಾ ಇವೆ. ಜೊತೆಗೆ ಅತ್ಯಾಧುನಿಕ ಡ್ರೋನ್ ಕೂಡ ಬಳಕೆ ಮಾಡಲಾಗ್ತಾ ಇದೆ ಅಂತ ಎಸ್ಪಿ ಜಿತೇಂದ್ರ ಕುಮಾರ್ ತಿಳಿಸಿದ್ದಾರೆ. ತಾಲೂಕಿನ ಆಸಂಗಿ ಗ್ರಾಮದಲ್ಲಿ ನಡೆದಿದೆ. ಪರಸ್ಪರ ಪ್ರೀತಿ ಮಾಡ್ತಾ ಇದ್ದಂತ ಕಾರ್ತಿಕ್ ಮತ್ತು ಪವಿತ್ರ ಪ್ರೀತಿ ವಿಚಾರವಾಗಿ ಮನೆಯಲ್ಲಿ ವಿರೋಧ ವ್ಯಕ್ತವಾಗಿತ್ತು. ಇದೇ ವಿಚಾರವಾಗಿ ಗಲಾಟೆ ಮಾಡಿಕೊಂಡ ಕಾರ್ತಿಕ್ ಪವಿತ್ರ ಮನನೊಂದಿದ್ರು. ಇದರಿಂದ ಪವಿತ್ರ ಮನೆಯಲ್ಲಿ ನೇಣಿಗೆ ಶರಣಾದ್ರೆ ಭಯಗೊಂಡ ಕಾರ್ತಿಕ್ ತೋಟದ ಮನೆಯಲ್ಲಿ ಸೂಸೈಡ್ ಮಾಡಿಕೊಂಡಿದ್ದಾನೆ. ಸ್ಥಳಕ್ಕೆ ಬನಹಟ್ಟಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪೋಷಕರ ದೂರಿನ ಮೇಲೆ ತನಿಖೆ ನಡೆಸಲಾಗುವುದು ಅಂತ ಎಸ್ಪಿ ಸಿದ್ಧಾರ್ಥ ಗೋಯಲ್ ತಿಳಿಸಿದ್ದಾರೆ. ಬಳ್ಳಾರಿ ತಾಲೂಕಿನ ಕರ್ಚೇಡು ಗ್ರಾಮದಲ್ಲಿಂದು ಅದ್ಭುತ ಕ್ಷಣವೊಂದು ಸಾಕ್ಷಿಯಾಯಿತು. ತಮ್ಮ ಗ್ರಾಮದ ಶಾಲೆಯಲ್ಲಿ ಸುದೀರ್ಘಕಾಲ ಸೇವೆ ಸಲ್ಲಿಸಿ ವರ್ಗಾವಣೆಗೊಂಡ ಶಿಕ್ಷಕರನ್ನ ಗ್ರಾಮಸ್ಥರು ಪಲ್ಲಕ್ಕಿ ಮೇಲೆ ಕೂರಿಸಿ ಹೂಮಳೆ ಸುರಿಸುತ್ತಾ ಊರ ತುಂಬ ಮೆರವಣಿಗೆ ಮಾಡಿದ್ರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಎಲಿಜಬೆತ್ 7 ವರ್ಷ ಸೇವೆ ಹಾಗೂ ಸಹ ಶಿಕ್ಷಕ ಪ್ರದೀಪ್ 18 ವರ್ಷ ಸೇವೆ ಅವರಿಗೆ ಈ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ನೀಡಲಾಯಿತು. ದಾರಿಯುದ್ದಕ್ಕೂ ಅಕ್ಷತೆ ಕಾಳುಗಳನ್ನು ಹಾಕಿ ಶುಭ ಹಾರೈಸಿದ ಗ್ರಾಮಸ್ಥರ ಪ್ರೀತಿ ಕಂಡು ಶಿಕ್ಷಕರು ಮತ್ತು ಅವರ ಕುಟುಂಬದವರು ಭಾವುಕರಾದರು. ಒಂದು ಕುಗ್ರಾಮದಲ್ಲಿ ದಶಕಗಳ ಕಾಲ ನಿಸ್ವಾರ್ಥ ಸೇವೆ ಸಲ್ಲಿಸಿದ ಈ ಶಿಕ್ಷಕರ ನಿಷ್ಠೆಗೆ ಸಿಕ್ಕ ಅತಿ ದೊಡ್ಡ ಗೌರವ ಇದಾಗಿದೆ. ಅಕ್ಷರ ಕಲಿಸಿದ ಗುರುಗಳಿಗೆ ಗ್ರಾಮಸ್ಥರು ನೀಡಿದ ಈ ರಾಜ ಮರ್ಯಾದೆ ಈಗ ಎಲ್ಲರ ಗಮನ ಸೆಳೀತಾ ಇದೆ. ರಾಯಚೂರಿನಲ್ಲಿ ಎಲ್ಪಿಜಿ ಗೋ ಗ್ಯಾಸ್ ಬೆಲೆ ಏರಿಕೆ ವಿರುದ್ಧ ಆಟೋ ಚಾಲಕರು ರೊಚ್ಚಿಗೆದ್ದಿದ್ದಾರೆ. ಏಕಾಏಕಿ ದರ ದುಪ್ಪಟ್ಟು ಮಾಡಿದ್ದನ್ನ ಖಂಡಿಸಿ ಚಾಲಕರು ಗ್ಯಾಸ್ ಬಂಕ್ ಬಂದ್ ಮಾಡಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಈ ಮೊದಲು ಲೀಟರ್ಗೆ 58 ರೂಪಾಯಿ ಇದ್ದ ಗೋ ಗ್ಯಾಸ್ ದರ ಈಗ ಏಕಾಏಕಿ 120 ರೂಪಾಯಿಗೆ ಏರಿಕೆಯಾಗಿದೆ. ಒಂದೇ ಬಾರಿಗೆ 62 ರೂಪಾಯಿ ಹೆಚ್ಚಳ ಮಾಡಿರುವುದು ಆಟೋ ಚಾಲಕರ ಕೆಂಗಣ್ಣಿಗೆ ಗುರಿಯಾಗಿದೆ. ದುಡಿದ ಹಣ ಎಲ್ಲ ಗ್ಯಾಸ್ಗೆ ಹೋದ್ರೆ ಜೀವನ ಹೇಗೆ ಮಾಡುವುದು ಅಂತ ಚಾಲಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಬೆಲೆ ಕಡಿಮೆ ಮಾಡುವವರಿಗೆ ಗ್ಯಾಸ್ ಫಿಲ್ಲಿಂಗ್ ಮಾಡಲು ಬಿಡೋದಿಲ್ಲ ಅಂತ ಪಟ್ಟು ಹಿಡಿದು ಬಂಕ್ ಮುಂದೆ ಬಂದ್ ಮಾಡಿಸಿದ್ದಾರೆ. ಚಿಕ್ಕಬಳ್ಳಾಪುರದ ತಾಲೂಕಿನ ಸೆಟ್ ದಿನ್ನೆ ಬಳಿ ಇರುವ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ನಲ್ಲಿ ಇಂಧನವಿಲ್ಲದೆ ಸ್ಥಗಿತಗೊಂಡಿದೆ. ರಾಷ್ಟ್ರೀಯ ಹೆದ್ದಾರಿ 44ರ ಮಾರ್ಗವಾಗಿ ಸಂಚರಿಸುವ ಸಾವಿರಾರು ವಾಹನ ಸವಾರರು ಪೆಟ್ರೋಲ್ ಡೀಸೆಲ್ ಹಾಕಿಸಿಕೊಳ್ಳಲು ಬಂಕ್ಗೆ ಬಂದು ನಿರಾಸೆಯಿಂದ ವಾಪಸ್ ಹೋಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇಂಧನ ಪೂರೈಕೆ ಮತ್ತಷ್ಟು ಕಷ್ಟವಾಗಬಹುದು ಎಂಬ ಭೀತಿಯಲ್ಲಿ ಜನಸಾಮಾನ್ಯರು ಇದ್ದಾರೆ. ಸರ್ಕಾರ ಕೂಡಲೇ ಪರ್ಯಾಯ ವ್ಯವಸ್ಥೆ ಮಾಡದಿದ್ದರೆ ಸಾರಿಗೆ ವ್ಯವಸ್ಥೆ ಸ್ತಬ್ಧಗೊಳ್ಳುವ ಸಾಧ್ಯತೆ ಇದೆ. ಕೊಲ್ಲಿ ಯುದ್ಧದ ಬಿಸಿ ಈಗ ನೇರವಾಗಿ ರೈತರ ಜಮೀನಿಗೂ ತಟ್ಟಿದೆ. ಬೋರ್ವೆಲ್ ಕೊರೆಯುವಾಗ ಬಳಸುವ ತೈಲಗಳ ಬೆಲೆ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಬೋರ್ವೆಲ್ ಮಾಲೀಕರು ದರ ಹೆಚ್ಚಳ ಮಾಡಲು ನಿರ್ಧರಿಸಿದ್ದಾರೆ. ಹೊಸಕೋಟೆ ತಾಲೂಕಿನ ಆಲಪ್ಪನಹಳ್ಳಿಯಲ್ಲಿ ಮಹತ್ವದ ಸಭೆ ನಡೆಸಿದ ಬೋರ್ವೆಲ್ ಮಾಲೀಕರು ಹೊಸ ದರವನ್ನು ನಿಗದಿಪಡಿಸಿದ್ದಾರೆ. 1000 ಅಡಿ ಬೋರ್ವೆಲ್ ಕೊರೆಯಲು ಇನ್ನು ಮುಂದೆ 1,80,000 ರೂಪಾಯಿ ನೀಡಬೇಕಾಗಿದೆ.
ಈ ಹಿಂದೆ 1,000 ಅಡಿ ಕೊರೆಯಲು 1,60,000 ರೂಪಾಯಿ ಇತ್ತು. ಆದರೆ ಈಗ ಏಕಾಏಕಿ 20,000 ರೂಪಾಯಿ ಹೆಚ್ಚಳವಾಗಿದೆ. ಮುಂದಿನ ದಿನಗಳಲ್ಲಿ ಡೀಸೆಲ್ ಬೆಲೆ ಏರಿಕೆಯಾದಲ್ಲಿ ದರ ಮತ್ತಷ್ಟು ಹೆಚ್ಚಾಗುವ ಎಚ್ಚರಿಕೆಯನ್ನು ಮಾಲೀಕರು ನೀಡಿದ್ದಾರೆ. ಎಲ್ಪಿಜಿ ಗ್ಯಾಸ್ ದರ ಏರಿಕೆಯಿಂದ ಯಾದಗಿರಿಯಲ್ಲಿ ಆಟೋ ಚಾಲಕರ ಸಂಕಷ್ಟ ಎದುರಿಸುವಂತಾಗಿದೆ. ಎಲ್ಪಿಜಿ ಗ್ಯಾಸ್ ದರ ಏಕಾಏಕಿ ಏರಿಕೆಯಾಗಿದ್ದರಿಂದ ಗ್ಯಾಸ್ ಬಂಕ್ಗಳು ಈಗ ವಾಹನಗಳಿಲ್ಲದೆ ಬೇಕು ಎನ್ನುತ್ತಿವೆ. ಯುದ್ಧಕ್ಕೂ ಮುನ್ನ ಲೀಟರ್ಗೆ ಕೇವಲ 56 ರೂಪಾಯಿ ಇದ್ದ ಗ್ಯಾಸ್ ದರ ಈಗ ಬರೋಬ್ಬರಿ 121 ರೂಪಾಯಿಗೆ ತಲುಪಿದೆ. ಪೆಟ್ರೋಲ್ ದರಕ್ಕಿಂತಲೂ ಗ್ಯಾಸ್ ದರ ಹೆಚ್ಚಾಗಿರುವುದು ಆಟೋ ಚಾಲಕರನ್ನ ಆತಂಕಕ್ಕೆ ತಳ್ಳಿದೆ. ದುಡಿದ ಹಣವನ್ನೆಲ್ಲ ಗ್ಯಾಸ್ಗೆ ಹೋದರೆ ಜೀವನ ಮಾಡೋದು ಹೇಗೆ ಅಂತ ಚಾಲಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೂಡಲೇ ಗ್ಯಾಸ್ ದರ ಇಳಿಕೆ ಮಾಡಬೇಕು ಅಂತ ಆಟೋ ಚಾಲಕರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಆಟೋ ಎಲ್ಪಿಜಿ ಅಭಾವ ತೀವ್ರಗೊಂಡಿದೆ. ಗ್ಯಾಸ್ಗಾಗಿ ಆಟೋ ಚಾಲಕರು ರಸ್ತೆಯುದ್ದಕ್ಕೂ ಸಾಲು ನಿಂತಿದ್ದಾರೆ. ಇಂದು ಬೆಳಗ್ಗೆ 10,200 ಲೀಟರ್ ಗ್ಯಾಸ್ ಲೋಡ್ ಬಂದಿದೆ. ಈ ಸುದ್ದಿ ತಿಳಿತಾ ಇದ್ದಂತೆ ನೂರಾರು ಆಟೋ ಚಾಲಕರು ಗ್ಯಾಸ್ಗಾಗಿ ಮುಗಿಬಿದ್ದಿದ್ದಾರೆ. ನಿನ್ನೆ 105 ರೂಪಾಯಿ ಇದ್ದ ಲೀಟರ್ ಬೆಲೆ ಇಂದು 95.55 ರೂಪಾಯಿಗೆ ಇಳಿಕೆಯಾಗಿದ್ದು ಚಾಲಕರಿಗೆ ತುಸು ಸಮಾಧಾನ ತಂದಿದೆ. ಆದರೆ ಎಲ್ಲರಿಗೂ ಗ್ಯಾಸ್ ಸಿಗಲಿ ಎಂಬ ಕಾರಣಕ್ಕೆ ಪ್ರತಿ ಆಟೋಗೆ ಕೇವಲ 600 ರೂಪಾಯಿಯ ಮಿತಿಯನ್ನು ಹೇರಲಾಗಿದೆ. ನಗರದ 7 ಎಲ್ಪಿಜಿ ಬಂಕ್ಗಳ ಪೈಕಿ ಕೇವಲ ಇದೊಂದೇ ಬಂಕ್ನಲ್ಲಿ ಸದ್ಯ ಗ್ಯಾಸ್ ಲಭ್ಯ ಇದ್ದು ಉಳಿದ 6 ಬಂಕ್ಗಳಲ್ಲಿ ಸ್ಟಾಕ್ ಖಾಲಿಯಾಗಿದೆ. ತುಮಕೂರು ಜಿಲ್ಲೆ ದಂಡಿನ ಶಿವರ ಪೊಲೀಸ್ ಠಾಣೆ ಮುಂದೆ ಖಾಲಿ ಸಿಲಿಂಡರ್ಗಳು ಸಾಲಾಗಿ ಇಟ್ಟು ಸಮಸ್ಯೆಯ ಬಗ್ಗೆ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಅಲೆದು ಸುಸ್ತಾದ ಜನರಿಂದ ಪರದಾಟ ನಡೀತಾ ಇದೆ. ಬೆಳಗಿನಿಂದ ಖಾಲಿ ಗ್ಯಾಸ್ ಸಿಲಿಂಡರ್ ಸಂಖ್ಯೆ ಕಂಡು ಪೊಲೀಸರು ಕಂಗಾಲಾಗಿದ್ದಾರೆ. ಖಾಲಿ ಸಿಲಿಂಡರ್ ತೆಗೆದುಕೊಂಡು ಹೋಗುವಂತೆ ಪೊಲೀಸರ ಮನವಿಗೂ ಜನರು ಡೋಂಟ್ ಕೇರ್ ಅಂತ ಉತ್ತರಿಸಿದ್ದಾರೆ. ಬರ್ತಾ ಇದ್ದೆ ಕಾಯ್ತಾರ್ರಿ ಅಂತ ಈಗಲೂ ಮಾಡಿದೆ. ಬೆಳಗ್ಗೆ ಮೊಬೈಲಿಗೆ ಮೆಸೇಜ್ ಹಾಕಿವ್ರಿ, ಇನ್ನೂ ಬಂದಿಲ್ಲ. ಎಲ್ಲ ಬೆಳಗಿಂದ ಕಾಯ್ತಾ ಇದ್ದೀವಿ. ಯಾಕೆ ಸುಳ್ಳು ಹೇಳ್ತಾರೆ? ನಾವು ಗೊತ್ತಿದ್ವಾ? ಹೇಳಿದ್ರು ಇಷ್ಟೊಳು ಕಾಯೋದೇನಿತ್ತು, ಏನಿತ್ತು ಮನೇಲಿ ಬೆಳಗ್ಗೆ ಅಂತ ಸಿಲಿಂಡರ್ಗೋಸ್ಕರ ಕಾಯ್ತಾ ಇದೀವಿ ಸರ್. ಮನೇಲಿ ವಯಸ್ಸಾದರಿದ್ದಾರೆ, ಅವ್ರೊಬ್ರು ಬಂದು ತಗೊಂಡು ಹೋಗಕ್ಕಾಗಲ್ಲ, ತುಬೇಕರಿಗೆ ಹೋಗಿ ತರಕ್ಕಾಗಲ್ಲ ಅಂತ ಈಗ ಬರುತ್ತೆ ಅಂತ ಬೆಳಗ್ಗೆ ಅಂತ ಕಾಯ್ತಾ ಇದೀವಿ. ಬಟ್ ಇಲ್ಲಿ ಕೊಡ್ತೀವಿ ಅಂತ ಹೇಳಿದ್ರಾ? ಹೌದು ಸರ್, ಹೋಬಳಿ ಲೆವೆಲ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಬೆಳಗ್ಗೆ ಎದ್ದಾಗಿಂತ ಬಂದು ಕಾಯ್ಕೊಂಡು ಕೂತಿದೀವಿ. ಇವತ್ತಿನವರೆಗೂ ಬಂದಿಲ್ಲ. ಬೆಳಗ್ಗೆ ಅಂತ ಸಿಲಿಂಡರ್ಗೋಸ್ಕರ. ದಾವಣಗೆರೆ ಉಪಚುನಾವಣೆಯಲ್ಲಿ ಶಾಂತಿಯುತ ಮತದಾನ ನಡೆಯಲು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸಿದ್ಧವಾಗಿದೆ. ನಾಳೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಮತದಾನ ನಡೆಯಲಿದ್ದು ಒಟ್ಟು 1400 ಪೊಲೀಸ್ ಸಿಬ್ಬಂದಿಯನ್ನು ಬಂದೋಬಸ್ತ್ಗೆ ನಿಯೋಜಿಸಲಾಗಿದೆ. 283 ಪೋಲಿಂಗ್ ಬೂತ್ಗಳಲ್ಲಿ 72 ಮತಗಟ್ಟೆಗಳನ್ನು ಸೂಕ್ಷ್ಮ ಅಂತ ಗುರುತಿಸಲಾಗಿದೆ. ಎಸ್ಪಿ ಶೇಖರ್ ಅವರು ಪ್ರತಿ ಮತಗಟ್ಟೆಗೆ ಭೇಟಿ ನೀಡಿ ಭದ್ರತಾ ವ್ಯವಸ್ಥೆಯನ್ನು ಪರಿಶೀಲಿಸಿದ್ದಾರೆ. ಇನ್ನು 200 ಮೀಟರ್ವರೆಗೆ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದ್ದು ಸಾರ್ವಜನಿಕರು ಭಯ ಇಲ್ಲದೆ ಬಂದು ಮತ ಚಲಾಯಿಸುವಂತೆ ಪೊಲೀಸ್ ಇಲಾಖೆ ಮಾಹಿತಿ ನೀಡಿದೆ. ಬಾಗಲಕೋಟೆ ಬೈ ಎಲೆಕ್ಷನ್ಗೂ ಯುದ್ಧದ ಬಿಸಿ ತಟ್ಟಿದೆ. ಕಮರ್ಷಿಯಲ್ ಗ್ಯಾಸ್ ಕೊರತೆಯಿಂದಾಗಿ ಸಾವಿರಾರು ಸಿಬ್ಬಂದಿಗೆ ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡುವಂತಾಗಿದೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 6 ರಿಂದ 7 ಸಾವಿರ ಸಿಬ್ಬಂದಿಗೆ ಊಟ ಸಿದ್ಧವಾಗಬೇಕಾಗಿದೆ. ಆದರೆ ಜಿಲ್ಲಾಡಳಿತ ಗ್ಯಾಸ್ ನೀಡುವುದಾಗಿ ಹೇಳಿ ಕೈಕೊಟ್ಟಿದ್ದರಿಂದ ಅನಿವಾರ್ಯವಾಗಿ 6 ಒಲೆಗಳನ್ನು ಬಳಸಿ ಅಡುಗೆ ಮಾಡಲಾಗ್ತಾ ಇದೆ. ಬಿಸಿಲಿನಲ್ಲಿ ಒಲೆ ಹಚ್ಚಿ ಅಡುಗೆ ಮಾಡೋದು ಹೈರಾಣಾಗಿದೆ. ನಾವು ಅಡುಗೆ ಮಾಡದಿದ್ರೆ ಮತದಾನದ ಸಿಬ್ಬಂದಿ ಉಪವಾಸ ಇರಬೇಕಾಗುತ್ತದೆ ಅಂತ ಅಡುಗೆ ಭಟ್ಟರು ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಬೆಳಗಾವಿ ಜಿಲ್ಲೆಯ ತೋರಣಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ಎಸ್ಬಿ ಸಂಕಪಾಳ ಕರ್ತವ್ಯಕ್ಕೆ ಚಕ್ಕರ್ ಹೊಡೆದು ಹಾಡು ಹೇಳಲು ಹೋಗಿದ್ದಾರೆ ಅಂತ ಆರೋಪಿಸಲಾಗಿದೆ. ಶಿಕ್ಷಣ ಇಲಾಖೆ ನಿಯಮಗಳನ್ನು ಉಲ್ಲಂಘಿಸಿ ಖಾಸಗಿ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾನೆ. ಶಿಕ್ಷಕ ಸರ್ಕಾರಿ ಸಂಬಳ ಪಡಿತಾ ಇದ್ದು ಖಾಸಗಿ ಕಾರ್ಯಕ್ರಮಕ್ಕೆ ಹಾಡಲು ಹೋಗಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಇನ್ನು ಪೇಪರ್ ವ್ಯಾಲ್ಯೂಯೇಷನ್ ಡ್ಯೂಟಿ ಬಿಟ್ಟು ಹಾಡು ಹೇಳುತ್ತಿರುವ ಶಿಕ್ಷಕನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಪೋಷಕರು ಒತ್ತಾಯಿಸಿದ್ದಾರೆ.
ಹುಬ್ಬಳ್ಳಿಯ ಉಣಕಲ್ನಲ್ಲಿ ನಡೆದಿದ್ದ ಭೀಕರ ಚಾಕು ಇರಿತ ಪ್ರಕರಣವನ್ನ ಭೇದಿಸುವಲ್ಲಿ ವಿದ್ಯಾನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಘಟನೆ ನಡೆದ ಕೇವಲ 24 ಗಂಟೆಯ ಒಳಗೆ 3 ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದ್ದಾರೆ. ಸ್ಥಳೀಯ ನಿವಾಸಿ ಯಲ್ಲಪ್ಪ ಅವರು ರಾಂಗ್ ರೂಟ್ನಲ್ಲಿ ಬಂದಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಉದ್ದಟತನ ಮೆರೆದಿದ್ದ ದುಷ್ಕರ್ಮಿಗಳು ಅವರ ಮೇಲೆ ಚಾಕುವಿನಿಂದ ಇರಿದು ಪರಾರಿಯಾಗಿದ್ರು. ಯಾವುದೇ ಸುಳಿವು ಇಲ್ಲದ ಈ ಪ್ರಕರಣ ಪೊಲೀಸರಿಗೆ ದೊಡ್ಡ ಸವಾಲಾಗಿತ್ತು. ವಿದ್ಯಾನಗರ ಪಿಎಸ್ಐ ಸುನೀಲ್ ಅವರ ಚಾಣಾಕ್ಷತನದಿಂದ ಸಿಸಿಟಿವಿ ದೃಶ್ಯಗಳನ್ನು ಜಾಲಾಡಿದ ಪೊಲೀಸರು 19 ವರ್ಷದ ಆರಿಫ್ ಚಾವೋಸ್ ಮತ್ತು ಸಾಜಿದ್ ರಸಿವಾಲೆ ಹಾಗೂ ಒಬ್ಬ ಅಪ್ರಾಪ್ತನನ್ನ ಬಂಧಿಸಿದ್ದಾರೆ. ಹಕ್ಕುಪತ್ರಕ್ಕಾಗಿ ಅಲೆದಾಡಿ ಸುಸ್ತಾದ ಮಹಿಳೆಯೊಬ್ಬರು ವೇದಿಕೆಯ ಮೇಲೆಯೇ ಕಣ್ಣೀರು ಹಾಕುತ್ತಾ ದಯಾಮರಣಕ್ಕೆ ಬೇಡಿಕೆ ಇಟ್ಟಿರುವ ಘಟನೆ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರ ಜನಸ್ಪಂದನ ಸಭೆಯಲ್ಲಿ ನಡೆದಿದೆ. ಶಿರಾದ ರಾಬಿಯಾ ಅಸ್ಲಾಂ ಪಾಷಾ ಎಂಬ ಮಹಿಳೆಗೆ ನಿವೇಶನ ಮಂಜೂರಾಗಿದ್ದರೂ ಹಕ್ಕುಪತ್ರ ನೀಡಲು ಅಧಿಕಾರಿಗಳು ಸತಾಯಿಸ್ತಾ ಇದ್ದಾರೆ. ಜೊತೆಗೆ ಹಕ್ಕುಪತ್ರಕ್ಕೆ 25,000 ರೂಪಾಯಿ ಕೇಳ್ತಾ ಇದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಅಲ್ಲದೆ ಬಾರಯ್ಯ ಸಿದ್ದಯ್ಯ ಬಾರಯ್ಯ ರಾಮಯ್ಯ ಎಂದು ಹಾಡಿನ ಮೂಲಕವೇ ಸಿಎಂಗೆ ತನ್ನ ಕಷ್ಟ ತಲುಪಿಸಲು ಯತ್ನಿಸಿದರು. ನಿಮ್ಮ ಕೈಯ ಕೆಳಗಡೆ ಆಡಳಿತ ಸರಿ ಇಲ್ಲ, ತಾಲೂಕು ಪಂಚರತ್ನ ಬಡವರ ಪರವಿಲ್ಲ. ನೀನೊಮ್ಮೆ ಬಂದಿಲ್ಲಿ ಈ ಮೊರೆಯ ಆಲಿಸಯ್ಯ, ನೀನೊಮ್ಮೆ ಬಂದಿಲ್ಲಿ ಈ ಮೊರೆಯ ಆಲಿಸಯ್ಯ. ಬಾರಯ್ಯ ಎನ್ನ ತವರಿಗೆ, ಬಾರಯ್ಯ ಬಾರಯ್ಯ ಬಾರು ನಮ್ಮ ಸಿದ್ದಯ್ಯ, ಯಾವೂರು ಏನಂತ ಕೇಳು ನಮ್ಮ ರಾಮಯ್ಯ. ನೀ ಕೊಟ್ಟ ಗೃಹಲಕ್ಷ್ಮಿ ನಮಗೇನು ಬೇಡವಯ್ಯ, ನೀ ಕೊಟ್ಟ ಗೃಹ ಜ್ಯೋತಿ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಡೋಣಿ ತಾಂಡಾದಲ್ಲಿ ನಡುರಾತ್ರಿ ಭೀಕರ ದುರಂತವೊಂದು ಜರುಗಿದೆ. ಮನೆ ಮುಂದೆ ನಿಶ್ಚಿಂತೆಯಾಗಿ ಮಲಗಿದ್ದ 6 ಜನರ ಮೇಲೆ ಕಿರಾತಕನೊಬ್ಬ ದೊಣ್ಣೆಯಿಂದ ಮಾರಣಾಂತಿಕ ಹಲ್ಲೆ ನಡೆಸಿ ಅಟ್ಟಹಾಸ ಮೆರೆದಿದ್ದಾನೆ. ಹರ್ಜಪ್ಪ ಲಮಾಣಿ ಎಂಬಾತ, ಯಗ್ಗಪ್ಪ, ಶೇಖಪ್ಪ, ದೇವಕ್ಕ ಸೇರಿದಂತೆ ಒಟ್ಟು 6 ಜನರ ಮೇಲೆ ಮನಬಂದಂತೆ ಹಲ್ಲೆ ಮಾಡಿದ್ದಾನೆ. ಇವರ ಚೀರಾಟ ಕೇಳಿ ಓಡಿ ಬಂದ ತಾಂಡಾ ನಿವಾಸಿಗಳು ಗಾಯಾಳುಗಳನ್ನು ತಕ್ಷಣ ಜಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ತಲೆ ಮತ್ತು ಕಣ್ಣಿನ ಭಾಗಕ್ಕೆ ಗಂಭೀರ ಪೆಟ್ಟು ಬಿದ್ದಿರುವುದರಿಂದ ಕೆಲವರ ಸ್ಥಿತಿ ಚಿಂತಾಜನಕವಾಗಿದ್ದು ಖಾಸಗಿ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬರ್ತ್ಡೇ ಪಾರ್ಟಿ ಕೊಡಿಸಿಲ್ಲ ಎಂಬ ಕಾರಣಕ್ಕೆ ಸ್ನೇಹಿತರಿಂದ ಯುವಕನ ಮೇಲೆ ಹಲ್ಲೆ ಮಾಡಿರುವ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನ ಗುಂಡಮಗರೆ ಗ್ರಾಮದಲ್ಲಿ ನಡೆದಿದೆ. 24 ವರ್ಷದ ರಾಮ್ಕುಮಾರ್ ಹಲ್ಲೆಗೆ ಒಳಗಾದ ಯುವಕ. ಈತ ಸಂಬಂಧಿಕರ ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ತನ್ನ ಸ್ನೇಹಿತ ಕಿರಣ್ ಜೊತೆ ಪಾರ್ಟಿ ಮಾಡಿದ್ದ. ಈ ವೇಳೆ ಮನೆಗೆ ಹಿಂದಿರುಗುವಾಗ ಬೈಕ್ನಿಂದ ಬಿದ್ದು ಕಿರಣ್ಗೆ ಗಾಯ ಆಗಿತ್ತು. ಇದನ್ನೇ ನೆಪವಾಗಿಟ್ಟುಕೊಂಡ ಕಿರಣ್ ಸೋದರ ಶಿವಕುಮಾರ್, ನಮಗೆ ಪಾರ್ಟಿ ಯಾಕೆ ಕೊಟ್ಟಿಲ್ಲ, ನಮ್ಮ ತಮ್ಮನನ್ನ ಕುಡಿಸಿ ಹೊಡೆದಿದ್ದೀಯಾ ಅಂತ ರಾಮ್ಕುಮಾರ್ ಮೇಲೆ ಹಲ್ಲೆ ನಡೆಸಿದ್ದಾನೆ. ಘಟನೆಯ ಭೀಕರ ದೃಶ್ಯಗಳು ರೆಸ್ಟೋರೆಂಟ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಘಟನೆ ಸಂಬಂಧ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಮೀನು ವಿಚಾರಕ್ಕೆ 2 ಗುಂಪುಗಳ ನಡುವೆ ಮಾರಾಮಾರಿ ನಡೆದಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಹಕ್ಕಿಪಿಕ್ಕಿ ಕಾಲೋನಿಯಲ್ಲಿ ನಡೆದಿದೆ. ಜಮೀನಿನಲ್ಲಿ ಬದು ನಿರ್ಮಾಣ ಮಾಡುವ ಸಣ್ಣ ವಿಚಾರಕ್ಕೆ ಶುರುವಾದ ಕಿರಿಕ್ ದೊಡ್ಡ ಮಟ್ಟದ ರಕ್ತಪಾತಕ್ಕೆ ಕಾರಣ ಆಗಿದೆ. ಮಾತಿಗೆ ಮಾತು ಬೆಳೆದು ಕೆರಳಿದ 2 ಗುಂಪುಗಳು ಮುಖಾಮುಖಿ ನೋಡದೆ ದೊಣ್ಣೆಗಳಿಂದ ಪರಸ್ಪರ ಬಡಿದಾಡಿಕೊಂಡಿದ್ದಾರೆ. ಸೀನು, ಶಂಶರ್ ಸೇರಿದಂತೆ 6 ಜನರ ಗುಂಪು ಪ್ರಸಾದ್ ಮತ್ತು ರವಿ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಹಲ್ಲೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿರುವವರನ್ನ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸ್ಥಳಕ್ಕೆ ಧಾವಿಸಿದ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸಿದ್ದು ಘಟನೆಗೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಇಲ್ಲಿ ಬೇಡ ನಡೀರಿ, ಹೊಲದಲ್ಲಿ ತೋರಿಸಿ ಮಾತಾಡೋಣ ನಡೀರಿ ಅಂತ ಕರ್ಕೊಂಡು ಹೋಗಿ ಅಲ್ಲಿ ಹೋಗಿ ಕಲ್ಲುಗಳಿಕ್ತಾರೆ ಸರ್. ನೋಡಿ ಕಲ್ಲುಗಳಿದು ಇಲ್ಲಿಂದ ಅಂತ ಇವ್ರು ಎತ್ತೆತ್ತಿ ಬಿಸಾಗೋದ್ರಿಂದ ನೀನು ಯಾಕೆ ಎತ್ತಿ ಬಿಸಾಕ್ತೀಯ ಅಂದರೆ ಹೆಂಗಂದ ಹೊಡೆದವ್ರೆ ಸರ್ ಅವ್ರು ಸೀನು ಅಂತ. ಇವರೆಲ್ಲ ಸೇರಿಸ್ಕೊಂಡು ಒಬ್ಬರು ನಾನು ಒಬ್ಬಳೇ ಮಗು ಎತ್ಕೊಂಡು ನಿಂತಿದ್ದಾಳೆ, ನಾನು ಒಬ್ಬಳೇ ಯಾರು ಬಿಡಿಸ್ಬೇಕು ಅಂತ ನನಗೆ ಗೊತ್ತಾಗಿಲ್ಲ ಸರ್. ಅಲ್ಲಿ ನೀನು ಯಾಕೆ ಅಡ್ಡ ಬರ್ತೀಯ?
ಮಂಗಳೂರಿನ ಮೀನುಗಾರಿಕಾ ಧಕ್ಕೆಯ ಬಳಿ ನದಿಯಲ್ಲಿ ಶವ ಪತ್ತೆಯಾಗಿದ್ದು ಕೊಲೆ ಮಾಡಿ ನದಿಗೆ ಎಸೆದಿರುವ ಶಂಕೆ ವ್ಯಕ್ತವಾಗಿದೆ. ಮೃತ ವ್ಯಕ್ತಿ ನಾಸೀರ್ ಹಲವಾರು ಕಳ್ಳತನ ಮತ್ತು ದರೋಡೆ ಪ್ರಕರಣಗಳಲ್ಲಿ ಸಂಬಂಧ ಹೊಂದಿದ್ರು. ನಾಸೀರ್ ಅವರ ಹಣೆ ಮತ್ತು ದೇಹದ ಮೇಲೆ ಗಾಯಗಳ ಗುರುತು ಪತ್ತೆಯಾಗಿದೆ. ದುಷ್ಕರ್ಮಿಗಳು ಕೊಲೆ ಮಾಡಿ ಮೃತದೇಹ ನದಿಗೆ ಎಸೆದಿರುವ ಶಂಕೆ ವ್ಯಕ್ತವಾಗಿದೆ. ಧಕ್ಕೆ ನಿರ್ಮಾಣ ಹಂತದ ಕಟ್ಟಡದ ಪಕ್ಕ ನದಿಯಲ್ಲಿ ಶವ ಪತ್ತೆಯಾಗಿದೆ. ಸ್ಥಳಕ್ಕೆ ಪಾಂಡೇಶ್ವರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನೆಲಮಂಗಲದ ಕೆಂಗಲ್ ಕೆಪ್ಪುಹಳ್ಳಿ ಬಳಿ ಟ್ರ್ಯಾಕ್ಟರ್ ಚಾಲಕನ ನಿರ್ಲಕ್ಷ್ಯದಿಂದ ಬೈಕ್ ಅಪಘಾತ ಸಂಭವಿಸಿದೆ. ಈ ಅಪಘಾತದಲ್ಲಿ ಬೈಕ್ ಸವಾರ ವಿಶ್ವನಾಥ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬೈಕ್ ಹಿಂಬದಿಯಲ್ಲಿ ಕೂತಿದ್ದ ಅವರ ತಮ್ಮ ವಿನಯ್ಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಅಣ್ಣ ತಮ್ಮ ಅರಸೀಕೆರೆಯಿಂದ ಬೆಂಗಳೂರಿಗೆ ಬರುವಾಗ ದುರಂತ ಸಂಭವಿಸಿದೆ. ಟ್ರ್ಯಾಕ್ಟರ್ ಏಕಾಏಕಿ ಬಲಬದಿಗೆ ಇಳಿದ ಹಿನ್ನೆಲೆ ಅಪಘಾತ ಸಂಭವಿಸಿದೆ. ಅಣ್ಣನ ಮೃತದೇಹದ ಮೇಲೆ ತಮ್ಮ ಒದ್ದಾಡಿದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಘಟನೆ ಸಂಬಂಧ ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಲಬುರಗಿ ತಾಲೂಕಿನ ಹಾಗರಗುಂಡಗಿ ಗ್ರಾಮದಲ್ಲಿ ಸಂಭ್ರಮದಿಂದ ನಡೀತಾ ಇದ್ದ ರಥೋತ್ಸವವು ಈಗ ವಿಷಾದವಾಗಿ ಮಾರ್ಪಟ್ಟಿದೆ. ರಥ ಎಳೆಯುವ ಸಂಭ್ರಮದ ನಡುವೆಯೇ ರಥದ ಚಕ್ರದಡಿ ಸಿಲುಕಿ ಭಕ್ತನೊಬ್ಬ ಪ್ರಾಣ ಕಳೆದುಕೊಂಡಿದ್ದಾರೆ. ನಿನ್ನೆ ಸಂಜೆ ಶರಣಬಸವೇಶ್ವರ ದೇವರ ರಥವನ್ನು ಎಳೆಯುವಾಗ 40 ವರ್ಷದ ವಿನೋದ್ ರೆಡ್ಡಿ ಆಯತಪ್ಪಿ ಕೆಳಗೆ ಬಿದ್ದಿದ್ದಾರೆ. ಈ ವೇಳೆ ರಥದ ಭಾರೀ ಚಕ್ರ ವಿನೋದ್ ಅವರ ತೊಡೆಯ ಮೇಲೆ ಹರಿದಿದೆ. ಚಕ್ರ ಹರಿದ ಪರಿಣಾಮ ತೀವ್ರ ರಕ್ತಸ್ರಾವ ಉಂಟಾಗಿದ್ದು ವಿನೋದ್ ರೆಡ್ಡಿ ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಕಣ್ಣೆದುರೇ ನಡೆದ ಈ ಭೀಕರ ಘಟನೆಯಿಂದ ಗ್ರಾಮಸ್ಥರು ದಿಕ್ಕೆಟ್ಟಿದ್ದಾರೆ. ಘಟನೆ ಸಂಬಂಧ ಫರ್ಹತ್ಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸಂಭ್ರಮದ ಹಬ್ಬ ಈಗ ಆ ಗ್ರಾಮದಲ್ಲಿ ಸೂತಕದ ಛಾಯೆ ಮೂಡಿಸಿದೆ. ರಾಯಚೂರು ಜಿಲ್ಲಾ ಉಸ್ತುವಾರಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ನೇತೃತ್ವದಲ್ಲಿ ಇಂದು ಮಹತ್ವದ ಕೆಡಿಪಿ ಸಭೆ ಜರುಗಿತು. ಬೇಸಿಗೆಯ ಆರಂಭದ ಹಿನ್ನೆಲೆಯಲ್ಲಿ ಜಿಲ್ಲೆಯ ಪ್ರಮುಖ ಸಮಸ್ಯೆಗಳ ಬಗ್ಗೆ ಸಭೆಯಲ್ಲಿ ಗಂಭೀರ ಚರ್ಚೆ ನಡೆಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿಯ ನೂತನ ಸಭಾಂಗಣದಲ್ಲಿ ನಡೆದ ಈ ಸಭೆಯಲ್ಲಿ ಜಿಲ್ಲೆಯ ಪ್ರಮುಖ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಾಯಿತು. ಮುಂದಿನ ಬೇಸಿಗೆ ದಿನಗಳನ್ನು ಗಮನದಲ್ಲಿಟ್ಟುಕೊಂಡು ಜಿಲ್ಲೆಯಲ್ಲಿ ಎದುರಾಗಬಹುದಾದ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಸಚಿವರು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಯಾವುದೇ ಹಳ್ಳಿಯಲ್ಲಿ ನೀರಿನ ಅಭಾವ ತಲೆದೂರದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲು ಸೂಚಿಸಿದರು. ಇರಾನ್ ಇಸ್ರೇಲ್ ಯುದ್ಧದ ಹಿನ್ನೆಲೆ ಗಲ್ಫ್ ದೇಶಗಳಿಗೆ ರಫ್ತಾಗ್ತಾ ಇದ್ದ ಬಾಳೆಹಣ್ಣು ಹೊಲದಲ್ಲೇ ಉಳಿದಿದೆ. ಕಲಬುರಗಿ ಜಿಲ್ಲೆಯ ನಂದೂರ್ ಗ್ರಾಮದ ಶಿವಯೋಗಪ್ಪ ಅವರು ಬೆಳೆದ ಬಾಳೆಹಣ್ಣು ಮಣ್ಣು ಪಾಲಾಗ್ತಾ ಇದೆ. ದರ ಕುಸಿತದಿಂದ ಕಂಗಾಲಾದ ಬಾಳೆ ಬೆಳೆಗಾರರು ದರ ಕಡಿಮೆ ಮಾಡಿದರೂ ದಲ್ಲಾಳಿಗಳು ಖರೀದಿ ಮಾಡದೇ ಇರುವುದರಿಂದ ತೊಂದರೆಗೀಡಾಗಿದ್ದಾರೆ. ಈ ಹಿಂದೆ 1200 ರೂಪಾಯಿ ಕ್ವಿಂಟಾಲ್ಗೆ ಖರೀದಿ ಮಾಡಿ ಗಲ್ಫ್ ದೇಶಗಳಿಗೆ ರಫ್ತಾಗುತ್ತಿದ್ದ ಬಾಳೆಹಣ್ಣು ಈಗ ಹೊಲದಲ್ಲೇ ಉಳಿದಿದೆ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಬಾಳೆ ತೋಟ ಮಾಡಿದ್ದ ರೈತ ಕಂಗಾಲಾಗಿದ್ದಾರೆ. ದಾಂಡೇಲಿ ಹಳಿಯಾಳ ಮುಖ್ಯ ರಸ್ತೆಯಲ್ಲಿ ಕಾಳಿ ನದಿಯ ಪೈಪ್ಲೈನ್ ಒಡೆದು ಅಪಾರ ಪ್ರಮಾಣದ ನೀರು ಪೋಲಾಗಿದೆ. ನಿನ್ನೆ ಮಧ್ಯಾಹ್ನ ಆರಂಭವಾದ ಈ ಸೋರಿಕೆಯಿಂದಾಗಿ ಇಂದು ರಸ್ತೆಯ ಮಧ್ಯಭಾಗದಲ್ಲಿ ದೊಡ್ಡ ಗುಂಡಿ ನಿರ್ಮಾಣವಾಗಿದೆ. ಇತ್ತೀಚೆಗಷ್ಟೇ ನಿರ್ಮಿಸಲಾಗಿದ್ದ ಹೊಸ ಕಾಂಕ್ರೀಟ್ ರಸ್ತೆಯು ನೀರಿನ ಒತ್ತಡಕ್ಕೆ ಕುಸಿದು ಬಿದ್ದಿದೆ. ರಸ್ತೆಯ ಮಧ್ಯದಲ್ಲೇ ಬೃಹತ್ ಗುಂಡಿ ಬಿದ್ದಿರುವುದರಿಂದ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಸಂಚಾರ ಮಾಡುವಂತಾಗಿದೆ. ಹಳಿಯಾಳ ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸುವ ಮಹತ್ವದ ಯೋಜನೆಯ ಪೈಪ್ ಇದಾಗಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸಾವಿರಾರು ಲೀಟರ್ ನೀರು ರಸ್ತೆ ಪಾಲಾಗ್ತಾ ಇದೆ. ಅರೆಬರೆ ಕೆಲಸದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದು ಕೂಡಲೇ ಪೈಪ್ಲೈನ್ ದುರಸ್ತಿ ಮಾಡಿ ರಸ್ತೆ ಸರಿಪಡಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ. ಧಾರವಾಡ ಜಿಲ್ಲೆಯ ತಿರ್ಲಾಪುರ ಗ್ರಾಮದಲ್ಲಿರುವ ಕಡಲೆ ಖರೀದಿ ಕೇಂದ್ರದಲ್ಲಿ ಚೀಲಗಳ ಸಮಸ್ಯೆ ಎದುರಾಗಿದೆ. ರೈತರು ಕಡಲೆ ಮಾರಾಟ ಮಾಡಲು ಬಂದಿದ್ರು. ಚೀಲಗಳ ಕೊರತೆಯಿಂದಾಗಿ ಟ್ರಾಕ್ಟರ್ಗಳು ಸರತಿ ಸಾಲಿನಲ್ಲಿ ನಿಂತಿವೆ. ಅಧಿಕಾರಿಗಳು ಚೀಲಗಳಿಲ್ಲದೆ ರೈತರನ್ನ ಕಾಯಲು ಹೇಳಿದ್ದಾರೆ. ಆದರೆ ಚೀಲಗಳು ಇಲ್ಲದ ಕಾರಣ ಕಡಲೆಗಳನ್ನು ಖರೀದಿ ಮಾಡಲು ಹಿಂದೇಟು ನೀಡುತ್ತಾ ಇದ್ದಾರೆ ಅಥವಾ ಹಿಂದೇಟು ಹಾಕ್ತಾ ಇದ್ದಾರೆ. ಕಡಲೆ ಬೆಳೆಗಾರರು ಈ ಸಮಸ್ಯೆಯನ್ನು ಪರಿಹರಿಸಲು ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿ ಕೆಸ್ಕೋಟ ಎಂಬ ಮಾರಕ ಕಳೆ ರೈತರ ಪಾಲಿಗೆ ಮೃತ್ಯುಪಾಶವಾಗಿ ಪರಿಣಮಿಸಿದೆ. ಈ ರೋಗದಿಂದ ಬೆಳೆ ಕಳೆದುಕೊಂಡ ನೂರಾರು ರೈತರು ಇಂದು ರಸ್ತೆಗಿಳಿದು ಬೃಹತ್ ಪ್ರತಿಭಟನೆ ನಡೆಸಿದರು. ಪ್ರಮುಖ ಬೆಳೆಗಳಾದ ಈರುಳ್ಳಿ, ತೊಗರಿ, ಉದ್ದು ಮತ್ತು ಹೆಸರು ಬೆಳೆಗಳಿಗೆ ಕೆಸ್ಕೋಟ ಆವರಿಸಿದ್ದು ಸಂಪೂರ್ಣ ಫಸಲು ನಾಶ ಆಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿರುವ ಅನ್ನದಾತರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಸರ್ಕಾರ ಕೇವಲ ಕರಪತ್ರ ಹಂಚಿ ಜಾಗೃತಿ ಮೂಡಿಸುತ್ತಾ ಇದೆಯೇ ಹೊರತು ನಷ್ಟ ಪರಿಹಾರದ ಬಗ್ಗೆ ಚಕಾರವೆತ್ತುತ್ತಾ ಇಲ್ಲ ಅಂತ ರೈತರು ಕಿಡಿಕಾರಿದ್ದಾರೆ. ಕೃಷಿ ಅಧಿಕಾರಿಗಳು ಮತ್ತು ಮಂತ್ರಿಗಳ ಮೌನಕ್ಕೆ ರೈತ ಸಂಘಟನೆಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿವೆ.
ಮತ್ತಿಲ್ಲ, ಇದಕ್ಕೆ ದಬಾರಲ್ಲ, ಇದು ನೆಲಪಿತ್ರ ಕಿತ್ತಿ ಬದಿಗೆ ಹಾಕ್ರು. ಆ ಹಾಕಿದಂತ ವಿಚಾರಗಳನ್ನ ನಾವು ಕಾರಿಗೆ ಬೆಂಕಿ ಹೊತ್ತಿಕೊಂಡು ಕಾರು ಮತ್ತು ಚಾಲಕ ಸುಟ್ಟು ಕರಕಲಾಗಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲ ಘಟ್ಟದಲ್ಲಿ ನಡೆದಿದೆ. ಹುಬ್ಬಳ್ಳಿಯಿಂದ ಅಂಕೋಲಾಕ್ಕೆ ಬರ್ತಾ ಇದ್ದಂಥ ಕಾರು ರಾಷ್ಟ್ರೀಯ ಹೆದ್ದಾರಿ 52ರಲ್ಲಿ ಬೆಂಕಿಗೆ ಆಹುತಿಯಾಗಿದೆ. ಸ್ಥಳಕ್ಕೆ ಯಲ್ಲಾಪುರ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಪ್ರಾರಂಭಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಬಿಜಿ ಕೆರೆ ಬಳಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಸಿನಿಮೆಯ ರೀತಿಯಲ್ಲಿ ಕಾರೊಂದು ಪಲ್ಟಿಯಾಗಿದ್ದು ಕಾರಿನಲ್ಲಿದ್ದವರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆಂಧ್ರಪ್ರದೇಶದ ಗುತ್ತಿ ಮೂಲದ ಬ್ಯಾಂಕ್ ಉದ್ಯೋಗಿಯ ಕುಟುಂಬ ಗುತ್ತಿಯಿಂದ ಶಿವಮೊಗ್ಗಕ್ಕೆ ಹೋಗ್ತಾ ಇತ್ತು. ಈ ವೇಳೆ ನಿಯಂತ್ರಣ ತಪ್ಪಿದ ಕಾರು ರಸ್ತೆಯಲ್ಲಿ ಉರುಳಿ ಬಿದ್ದಿದೆ. ಅಪಘಾತದ ರಭಸಕ್ಕೆ ಕಾರು ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದೆ. ಕಾರಿನಲ್ಲಿದ್ದ ಓರ್ವ ಮಹಿಳೆ, 2 ಮಕ್ಕಳು ಹಾಗೂ ಚಾಲಕ ಯಾವುದೇ ಪ್ರಾಣ ಹಾನಿ ಇಲ್ಲದೆ ಪಾರಾಗಿದ್ದು ಸ್ಥಳೀಯರು ಅವರನ್ನು ರಕ್ಷಣೆ ಮಾಡಿದ್ದಾರೆ. ಕೂಡಲೇ ಮೊಳಕಾಲ್ಮೂರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಸಂಚಾರ ಸುಗಮಗೊಳಿಸಲು ಸಂಪನ್ನಗೊಂಡಿತು. ಮಲ್ಲಿಗೆ ಹೂವಿನಿಂದ ಕಂಗೊಳಿಸುತ್ತಿದ್ದ ಕರಗದ ಮೆರವಣಿಗೆಯಲ್ಲಿ ಸಾವಿರಾರು ಭಕ್ತರು ಗೋವಿಂದ ನಾಮಸ್ಮರಣೆ ಮಾಡುತ್ತಾ ಭಾಗಿಯಾಗಿದ್ದರು. ಕಾರಂಜಿಕಟ್ಟೆ ಧರ್ಮರಾಯ ಸ್ವಾಮಿ ದೇವಸ್ಥಾನದಿಂದ ಆರಂಭವಾದ ಈ ಶಕ್ತ್ಯೋತ್ಸವವನ್ನು ಕಣ್ತುಂಬಿಕೊಳ್ಳಲು ಭಕ್ತ ಸಾಗರವೇ ಹರಿದು ಬಂದಿತ್ತು. ನಗರದ ಪ್ರಮುಖ ರಸ್ತೆಗಳಲ್ಲಿ ಕರಗ ಸಂಚರಿಸುವಾಗ ಭಕ್ತಿ ಪರವಶತೆ ಮನೆ ಮಾಡಿತ್ತು. ಈ ಬಾರಿಯ ವಿಶೇಷವೆಂದರೆ ಕರಗ ಹೊತ್ತ ಪೂಜಾರಿ ಮುನಿರಾಜು ಹಾಗೂ ಅವರ ತಂದೆ ನಾಗರಾಜ್ ಅವರು ಜೊತೆಯಾಗಿ ಹೆಜ್ಜೆ ಹಾಕಿದ್ದು. ತಂದೆ ಮಗನ ಈ ಸಾಹಸಮಯ ಭಕ್ತಿ ನೃತ್ಯದ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.